ನೋಡ್ತಾರೆ ಇವು ಪ್ಯೂರ್ ಮರಿಗಳು, ಪ್ಯೂರ್ ಕ್ವಾಲಿಟಿ ಹೆಣ್ಣು ಮರಿಗಳೆಲ್ಲ ಇಲ್ಲಿರೋವೆಲ್ಲ ಹೆಣ್ಣು ಮರಿಗಳು. ಬಟ್ ಅದು ಸ್ವಲ್ಪ ಗಲೀಜಾಗಿದ್ದಾವೆ ಅಷ್ಟೇ, ಎಲ್ಲ ಒಳ್ಳೆ ತಾಳಿರುವಂಥ ಕುರಿಗಳು. ಸೊ ಈ ಥರ ಬಂದು ಹೆಣ್ಣು ಮರಿಗಳು ತಗೊಳ್ಳಿ, ನೋಡ್ಬೋದು ಇವೆಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥವು. ಸೊ ಈಗ ಅವ್ರ ಹತ್ರ ಕೇಳ್ತೀನಿ ಎಷ್ಟು ಮರಿ ಇದ್ದಾವೆ ಅಂತ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾರೆ. ಸರ್ ಆದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹತ್ರ ಕ್ರಾಸ್ ಕುರಿನೂ ಸಿಗುತ್ತೆ, ಅಥವಾ ಇವು ಪ್ಯೂರ್ ಬೇಕು ಅಂತ ಸಿಗ್ತವೆ, ಮರಿ ಹಾಕಿರೋ ಕುರಿಗಳು ಸಿಗುತ್ತೆ. ನೋಡ್ಬೋದು ಇವೆಲ್ಲ ಹೆಣ್ಮರಿಗಳು, ಒಂದು 7 ತಿಂಗಳು 6 ತಿಂಗಳು ಅಷ್ಟೇ. ಎಷ್ಟಿದಾವಣ ಮರಿಯಲ್ಲಿ? ಎಷ್ಟಿದಾವೆ ಮರಿ? 20 ಎಲ್ಲ ಹೆಣ್ಣು, ಎಲ್ಲ ಪ್ಯೂರು. ಅಂದರೆ ಎಲ್ಲ ಏನು ಬೆಲೆ ಇಲ್ಲವೆ ಅಣ್ಣ? ಈಗ ಇಲ್ಲಿ ಕೊನೆಯಲ್ಲಿ ಐತಲ್ಲ ಮರಿ, ಇದಾದರೆ ಎಷ್ಟು ಹೇಳ್ತೀರಾ ಇದು? 21,500. ಅದು ಮರಿ ಹಿಂದೆ ನೋಡ್ತಾ ಇರೋದು ಅವೆರಡು ಅಕ್ಕಪಕ್ಕದ ಅವಳಿ ಜೋಳಿ 45. ಅಂದರೆ ಇವು ಅವಳಿ ಜೋಳಿ ಮರಿ. ಈ ಮರಿ ಮತ್ತೆ ಮುಂದೆ ಒಂದು ಐತೆ ಅದು. ಸೊ ಎಲ್ಲ ಒಂದು 22,000 23,000 ಈ ರೇಂಜಲ್ಲಿ ಇದ್ದಾವೆ. ನೋಡ್ಬೋದು ಎಲ್ಲ ಒಳ್ಳೆ ಜಾತಿ ಮರಿಗಳು, ಹೆಣ್ಣು ಮರಿಗಳು, ಪ್ಯೂರ್ ಕ್ವಾಲಿಟಿ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾರೆ, ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಕಿರ್ಗಾವಲ್ ಪಕ್ಕದ್ದೇ ಇವ್ರದ್ದು. ಸೊ ಇಲ್ಲೇ ಕಿರ್ಗಾವಲ್ ಸಂತೆಯಿಂದ ಒಂದು 100 ಅಥವಾ 200 ಮೀಟ್ರ್ ಆಗುತ್ತೆ ಅಷ್ಟೇ, ದೂರ ಏನಿಲ್ಲ. ಸೊ ಅದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈಗ ಅವರು ಕೂಡ ಕೊಡ್ತಾರೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕು ಒಳ್ಳೆ ಕುರಿಗಳು ಪ್ಯೂರ್ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ಎಲ್ಲ ಒಳ್ಳೊಳ್ಳೆ ಜಾತಿ ಕುರಿಗಳು. ಸ್ವಲ್ಪ ಮೇಯಬೇಕು, ಅಂದರೆ ಸ್ವಲ್ಪ ವೀಕ್ ಆಗಿದ್ದಾವೆ ಅಷ್ಟೇ. ಇನ್ನೊಂದು 2 ಮಂತ್ಸ್ ನೀಟಾಗಿ ಸಾಕ್ಬಿಟ್ರೆ ಇವಕ್ಕೆ ಈಟಿಗೆ ಬರ್ತವೆ. ಸೊ ಕ್ರಾಸಿಂಗ್ ಮಾಡಿಸೋರು ಒಳ್ಳೆ ಮರಿಗಳು ಇರುತ್ತೆ. ಸೊ ಇವಕ್ಕೆ ಏನು ಮೇವು ಕೊಡಬೇಕು ಅಂದರೆ ಏನೂ ಇಲ್ಲ, ತಗೋದ್ಮೇಲೆ ಜಂತುಳು ಔಷಧಿ ಹೊರಗಡೆ ಬಿಟ್ಟು ಮೇಯಿಸ್ತೀವಿ ಅಂದರೆ 1-1.5 ತಿಂಗಳು ಜಂತುಳು ಔಷಧಿ ಹಾಕಲೇಬೇಕು. ಅಥವಾ ನೀವು ಸ್ಟಾಲ್ ಫೀಡಿಂಗ್ ಮಾಡ್ತೀವಿ, ಮನೇಲೇ ಹುಲ್ ತಂದು ಹಾಕ್ತೀವಿ ಅನ್ನೋರು 2-2.5 ತಿಂಗಳಿಗೂ ಹಾಕ್ಬೋದು. ಅದು ಬಿಟ್ಟರೆ ಇನ್ನು ಉಳ್ಳಿ, ಅಕ್ಕಿ. ಉಳ್ಳಿ ನಮ್ಮ ಹತ್ರ ಸಿಗೋಲ್ಲ, ಸ್ವಲ್ಪ ರೇಟ್ ಜಾಸ್ತಿ. ಅಂದರೆ ಜೋಳ, ಒಡೆದಿರೋ ಜೋಳ ಇರುತ್ತೆ. ಈಗ ಒಂದು ಜೋಳದ ಕಾಳನ್ನ 2-3 ಪೀಸ್ ಮಾಡಿರುತ್ತೆ, ಏನೇ ಡೈಜೆಷನ್ ಆಗೋಲ್ಲ ದಪ್ಪಕ್ಕಿದ್ರೆ ಅಂತ. ಆ ಜೋಳ ಕೂಡ ಹಾಕ್ಕೊಳ್ಬೋದು, ಜೊತೆಗೆ ಹಸಿಮೇವು, ಒಣಮೇವು ಮತ್ತು ನೀರು, ಇಷ್ಟೇ. ಇನ್ಯಾವುದೇ ರೀತಿ ಟಾನಿಕ್ ಆಗ್ಬೋದು, ಎಕ್ಸ್ಟ್ರಾ ಸಪ್ಲಿಮೆಂಟ್ಸು ಏನೂ ಬೇಕಾಗಿಲ್ಲ. ಅಥವಾ ನಮ್ಮ ಹತ್ರ ಜೋಳನೂ ಸಿಗೋಲ್ಲ, ಉಳ್ಳಿನೂ ಆಗೋಲ್ಲ, ಫೀಡ್ಸ್ ಕೊಡ್ತೀವಿ ಅನ್ನೋರು ಫೀಡ್ಸ್ ಕೊಡ್ಬೋದು. ಈಗ ಕುರಿಗಳಿಗೆ ಅಂತಲೇ ಸಪ್ರೇಟ್ ಫೀಡ್ಸ್ ಬಂದಿದೆ, ಅದರಲ್ಲೂ ಏನಿಲ್ಲ, ಗೋಧಿ ಮತ್ತು ಉರುಳಿ, ತೌಡು ಇವೆಲ್ಲ ಮಿಕ್ಸ್ ಮಾಡಿ ಫೀಡ್ಸ್ ಮಾಡಿರ್ತಾರೆ ಅಷ್ಟೇ. ಸೊ ಇನ್ನು ಅದು ಬಿಟ್ಟು ಇನ್ನೇನೂ ಹಾಕಿರಲ್ಲ ಅದರಲ್ಲಿ ಎಕ್ಸ್ಟ್ರಾ. ನೋಡೋದೆಲ್ಲ ಒಳ್ಳೆ ಜಾತಿ ಹೆಣ್ಮರಿಗಳು, ಎಲ್ಲ ವೈಟ್ ಫೇಸೇ ಜಾಸ್ತಿ ಇದ್ದಾವೆ. ಅಣ್ಣ ನಿಮ್ಮದು ನಂಬರ್ ಹೇಳಿ. 9916352194. ಹೆಸರು ಸಂದೀಪ್ ಅಂತ. ಇಲ್ಲಿ ಕಿರ್ಗಾವಲ್ ಅಂದರೆ ಇಲ್ಲಿ ಸಂತೆಯಿಂದ ಎಷ್ಟು ದೂರ ಆಗ್ಬೋದು? ಇಲ್ಲಿಂದ ಬರೀ ಒಂದು 100 ಮೀಟ್ರ್ ಅಷ್ಟೇ. 100 ಮೀಟ್ರ್ ಇಲ್ಲೇ ಫಾರಮ್ ಇರೋದು. ಅಂದರೆ ಎಲ್ಲ ಹೆಣ್ಮರಿ ಇನ್ನೊಂದು 2-3 ತಿಂಗಳಿಗೆ ಈಟಿಗೆ ಬಂದ್ಬಿಡ್ತಾವೆ ಇವು. ಇನ್ನೊಂದು ಟಗರು ಇದ್ರೆ ಇವಾಗ ಈಗ ಒಂದು 20 ಮರಿ ಇದೆ ಅಲ್ವಾ, ಒಂದು ಟಗರು ಒಳ್ಳೆ ಟಗರು ಹಾಕಂದ್ರೆ ಅಂದರೆ ಈ 20 ಮರಿಗೆ ಒಂದು ಟಗರು ಸಾಕು. ಸೊ ಎಲ್ಲ ಒಳ್ಳೆ ಪ್ಯೂರ್ ಬರ್ತವೆ ರಿಟರ್ನ್. ಅದೇ ಒಂದೊಂದ್ಸಲಿಗೆ 3-4 ಹಿಂಗೆ ಬಂದ್ಬಿಡ್ತವೆ. ಜೊತೆಲಿದ್ರೆ ಬೇಗ ಈಟಿಗೆ ಬರ್ತವೆ. ಒಟ್ಟಿನಲ್ಲಿ ಇನ್ನೊಂದು 2 ತಿಂಗಳಿಗೆ ಎಲ್ಲ ಈಟಿಗೆ ತಗೊಬಿಡ್ತವೆ. ಆಲ್ಮೋಸ್ಟ್ ಇರೋವೆಲ್ಲ 2 ತಿಂಗಳೆಲ್ಲ ಫುಲ್ಲು ಗಬ್ಬ ಕಟ್ಟಿರ್ತವೆ. ಅಂದರೆ ಇವು ಬಿಟ್ಟು ಅಣ್ಣ ಬೇರೆ ಯಾವ್ದಾರ ಕುರಿ ಇದಾವೆ? ಕುರಿಗಳು ಮನೇಲಿದ್ದಾವೆ. ಅಂದರೆ ಮರಿ ಹಾಕಿರೋ ಕುರಿಗಳು ಎಲ್ಲ ತೆನೆ ಕುರಿ, ಮರಿ ಕುರಿ ಅವು. ಈಗ ಟಗರು ಏನಾದ್ರು ಸಿಗುತ್ತೆ? ಟಗರು ಸದ್ಯಕ್ಕಿಲ್ಲ, ಟಗರುಗಳು ಹೇಳಿದ್ರೆ ಮಾತ್ರ ತಗೊಡೋಣ. ಅಂದರೆ ಹೇಳಿದ್ರೆ ಮಾತ್ರ ಚೆನ್ನಾಗಿರೋ ಪದಾರ್ಥ ಬೇಕು ಅನ್ನೋ ಮಾತ್ರ ತಗೊಳ್ಳೋದು. ಯಾಕೆಂದರೆ ಅದು ಸುಮ್ಮನೆ ತರೋಕ್ಕಾಗಲ್ಲ. ಅಂದರೆ ಈಗ ಏನಾದ್ರು ಬೇಕು ಅಂದರೆ ಮರಿಗಳು ಹೇಳಿದ್ರೆ ಮಾತ್ರ ತಂದ್ಕೊಡೋದು. ಅಂದರೆ ಈ ಥರ ಒಳ್ಳೆ ಕ್ವಾಲಿಟಿ ಇರೋ ಟಗರು ಬೇಕು ಅಂದರೆ ನೀವು ಹೇಳಿದ್ರೆ ತಂದ್ಕೊಡ್ತೀರ. ನೋಡಿ ಸ್ನೇಹಿತರೆ, ಒಳ್ಳೆ ಕುರಿಗಳಿದ್ದಾವೆ. ಏಕೆಂದರೆ ಇವ್ರ ಹತ್ರ ನಾವು ತಗೋಗಿದ್ದೀವಿ ತುಂಬ ಕುರಿಗಳನ್ನ. ಚೆನ್ನಾಗಿ ಅಭಿವೃದ್ಧಿ ಕೂಡ ಆಗುತ್ತೆ, ಒಳ್ಳೆ ಮರಿಗಳು ಕೊಡ್ತಾರೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅಂದರೆ 20-22 ಸಾವಿರ ಅಂದರೆ ಅದೇನು ಕಾಸ್ಟ್ಲಿ ಏನಿಲ್ಲ.
ಈಗೆಲ್ಲ ನೋಡಿರ್ತೀರ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ಕ್ರಾಸ್ ಮರಿಗೆ 20,000 ಹೇಳ್ತಾರೆ. ಸೊ ಇವು ಪ್ಯೂರ್, ಸೊ ಇವಕ್ಕೆ ಆರಾಮ್ಸೆ ಕೊಡ್ಬೋದು. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವ್ರೆ, ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನ್ಲೂ ಹಾಕಿರ್ತೀನಿ. ಸೊ ಹಾಗೆ ಬೇರೆ ವಿಡಿಯೋಗಳು ಕೂಡ ಇದ್ದಾವೆ, ಅದನ್ನು ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮದು ಬಂಡೂರು ಕುರಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಹಾಕ್ಬೋದು. ಅಂದರೆ ಅದರ ಜಾತಿ ಅಥವಾ ಮರಿನ ಹೆಂಗೆ ಸೆಲೆಕ್ಟ್ ಮಾಡೋದು, ಅಥವಾ ಮರಿಗೆ ಏನು ಮೇವು ಕೊಡಬೇಕು, ಕಂಪಲ್ಸರಿ ಏನು ಕೊಡಬೇಕಾಗಿರುತ್ತಲ್ಲ ಅದು. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ನೋಡ್ಬೋದು, ಇವು ಕೂಡ ಅವ್ರದ್ದೇ ಕುರಿಗಳು, ಮರಿ ಕುರಿಗಳು ನೋಡ್ಬೋದು, ಮರಿ ಹಾಕಿರುವಂಥ ಕುರಿಗಳು ಅಥವಾ ಪ್ರೆಗ್ನೆಂಟ್ ಕುರಿಗಳು ಕೂಡ ಇರ್ತವೆ. ಸೊ ಇಲ್ಲಿ 20 ಕುರಿಗಳಿದ್ದಾವೆ. 20 ಕುರಿಗಳಲ್ಲಿ ಆಲ್ಮೋಸ್ಟ್ ಎಲ್ಕ ಮರಿಗಳಿದ್ದಾವೆ ನೋಡ್ಬೋದು. ಇಲ್ಲಿ ಎಲ್ಲ ಅದು 2 ಮರಿನೂ ಒಂದು ಕುರಿ ಇದಲ್ಲ, ಬೇರೆ ಬೇರೆ ಕುರಿದು ಅಲ್ಲಿ ಮಲಗಿದೆ ಅಷ್ಟೇ. ಅಲ್ಲಿ ನೋಡ್ಬೋದು, ಇಲ್ಲೊಂದು ಮರಿ, ಅಲ್ಲೊಂದು 2 ಮರಿ, ಅಲ್ಲಿ ಮಧ್ಯದಲ್ಲಿ ಒಂದು ಮರಿ ನಿಂತಿದೆ. ಸೊ 20 ಕುರಿಗಳಿದ್ದಾವೆ. ಮರಿಗಳು ಆಲ್ಮೋಸ್ಟ್ ಎಲ್ಲ ಕುರಿಗಳು ಮರಿ ಹಾಕಿದ್ದಾವೆ. ಇನ್ನು ಒಂದೊಂದು ಪ್ರೆಗ್ನೆಂಟ್ ಆಗಿದ್ದಾವೆ, ಅವು ಮರಿ ಹಾಕಬೇಕು. ಸೊ ಈಗ ಎಷ್ಟು ಮರಿಗಳಿದ್ದಾವೆ ಅಂದರೆ 2, 3, 4, 5, ಅಲ್ಲೊಂದಿದೆ 6, ಆ ಕಡೆ 1, 2 ಇದ್ದಾವೆ. ಒಟ್ಟು ಒಂದು 8 ಮರಿ ಹುಟ್ಟಿದ್ದಾವೆ ಇವಾಗ. ಇನ್ನು ಮಿಕ್ಕದವು ಮರಿ ಹಾಕ್ಬೇಕು ಇನ್ನೂ. ನೋಡ್ಬೋದು, ಇಷ್ಟು ಕುರಿಗಳು ಕೂಡ ಇರೋವೆ, ಎಲ್ಲ ಒಳ್ಳೆ ಜಾತಿಲಿದ್ದಾವೆ. ಇವು ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕ್ರಾಸ್ ಇದ್ದಾವೆ, ಅಂದರೆ 80%, 90% ಆ ಥರ. ಇವೆಲ್ಲ ಅಣ್ಣ, ಇವು ಕುರಿ ಏನು ಬೆಲೆ ಹೇಳ್ತಾಯಿದ್ರಿ? ಯಾವ ಹಿಡ್ಕೊತಾರೆ ಅದ್ರ ಮೇಲೆ. ಇಲ್ಲಿ ಮಿಕ್ಸಿಂಗ್ ಐತೆ, ಮರಿ ಕುರಿ ಐತೆ, ತೆನೆ ಕುರಿ ಐತೆ. ಮರಿ ಕುರಿ, ತೆನೆ ಕುರಿ ಎಲ್ಲವೇ. ಈಗ ಮರಿ ಕುರಿ ಆದರೆ ಮರಿ ಕುರಿ ಆದರೆ 22,000 ಹೇಳ್ತೀವಿ. 22,500. ಈ ತೆನೆ ಕುರಿ ಮೇಲೆ ಡಿಪೆಂಡು. ಗಂಡು ಮರಿ ಆಗಿದ್ರೆ ಒಂದು 1,000-1,500 ಜಾಸ್ತಿ ಹೇಳ್ತೀವಿ. ಹೆಣ್ಮರಿ ಆದರೆ 1,000-1,000 ಕಡಿಮೆ ಬೀಳ್ತದೆ ಆ ಥರ. ಒಟ್ಟಿನಲ್ಲಿ ಒಂದು 22,000-23,000. ಅಂದರೆ ಈಗ ಇಲ್ಲಿ ಎಷ್ಟು ಕುರಿಗಳಿದಾವೆ ಟೋಟಲು? ಇಲ್ಲಿ 20 ಕುರಿಗಳು. 20. ಅಂದರೆ ಎಲ್ಲ ಮರಿ ಹಾಕೋವಂಥವು. ಮತ್ತು 6 ಮರಿ ಕುರಿ ಹಾಕಿದೆ ಆಲ್ರೆಡಿ. 6 ಮರಿ, 7 ಮರಿ ಕುರಿ, ಮಿಕ್ಕಿದೆಲ್ಲ ತೆನೆ. ಒಂದು 10 ತೆನೆ ಕುರಿ, 10 ತೆನೆ ಕುರಿ, 2 ಇನ್ನೂ ಹಿಡಿಬೇಕು ಅಂತರ ಕರ್ಗಿಗಳು. ಒಟ್ಟು ಇವೊಂದು 20 ಕುರಿ ಇದ್ದಾವೆ, ಮತ್ತು 20 ಒಳ್ಳೆ ಪ್ಯೂರ್ ಮರಿಗಳಿದಾವೆ ಕರ್ಗಿ. ಪ್ಯೂರ್ ಒಳ್ಳೆ ಮರಿಗಳು ಕರ್ಗಿಗಳು ಒಂದು 20. ಇವು ಮತ್ತು ಇವು 2 ನಿಮ್ಮವೆ. ಸೊ ನಿಮ್ಮದು ಅಡ್ರೆಸ್ ಹೇಳ್ಬಿಡಿ ಒಂದ್ಸಲ, ಹೆಂಗೆ ಬರಬೇಕು? ನಮ್ಮ ನಿಯರ್ ತಿರ್ಗೋಲ್ ಸಂತಾಮಳ ನಡೆಯುತ್ತಲ್ಲ ಮಾರ್ಕೆಟ್ ಬಜಾರು, ಅಲ್ಲಿಂದ 100 ಮೀಟ್ರ್ ತಿರ್ಗೋಲ್ ಟೌನ್ ರೋಡಲ್ಲಿ ನಮ್ಮ ಫಾರಮ್ ಇದೆ. ಅಂದರೆ ಫಾರ್ಮ್ ಹೆಸರೇನು? ಸಂದೀಪ್ ಕುರಿ ಫಾರ್ಮ್. ಸಂದೀಪ್ ಕುರಿ ಫಾರ್ಮ್ ಅಂತ. ಸೊ ಅಂದರೆ ಯಾರು ಕೇಳಿದ್ರೆ ಹೇಳ್ತಾರೆ, ಇಲ್ಲ ಪಕ್ಕದಲ್ಲ. ಸೊ ಇವೆಲ್ಲ ಪ್ಯೂರ್ ಕ್ವಾಲಿಟಿ, ಅವು ಸ್ವಲ್ಪ ಕ್ರಾಸ್ ಬರ್ತಾವೆ ಕುರಿ. ಇವು ಪ್ಯೂರು, ಇವು ಒಂದು 80-90% ಬರ್ತವೆ. ಅಂದರೆ ಮಾಂಸಕ್ಕೆ ಮರಿಗಳು ಬೇಕು ಅಂದರೆ ಇವು ಒಳ್ಳೆ ಕುರಿ ಆಯಿತು, ಚೆನ್ನಾಗಿ. ಎಲ್ಲ ನಡೀತಿದ್ದಿಲ್ಲ ಮೇಲ್ಗಡೆ ಮಾರ್ಕೆಟಲ್ಲ ಇದ್ರು ಮರಿಗಳು, ಈ ಥರ ಕುರಿಗಳು ಮರಿಗಳು ಎಲ್ಲಿ ಅಲ್ಲಿ ಮೇಲ್ಗಡೆ. ಸೊ ಎಲ್ಲ ಒಳ್ಳೆ ಗ್ರೋತ್ ಚೆನ್ನಾಗಿರ್ತವೆ ಇವು, ಬೇಗ ಬದಲು. ಸರಿ, ಓಕೆ. ನೀವು ಮೇವೆಲ್ಲ ಏನೇನು ಕೊಡ್ತೀರಾ? ಆಮೇಲೆ ಕಾಟಲ್ಲಿ ಹೊರಗಡೆ ಮೇಯ್ತವೆ. ಮನೇಲಿ ಸ್ವಲ್ಪ ಅಕ್ಕಿ ಉಳ್ಳಿ, ಸ್ವಲ್ಪ ಜೋಳ ಇಷ್ಟೇ. ಒನ್ ಟೈಮ್ ಕೊಡ್ತೀರಾ? ಅಂದರೆ ಅದು ಒಂಥರ ಎಕ್ಸ್ಟ್ರಾ ಫೀಡ್ ಮಾಡ್ದಂಗೆ ಅದು. ಅಂದರೆ ಅದು ಎಕ್ಸ್ಟ್ರಾ ಕೊಡೋದು ಹೊರಗಡೆ ಮೇಯೋದಕ್ಕಿಂತ, ಕೈ ತಿಂಡಿ. ಸೊ ಅದ್ಬಿಟ್ಟು ಇನ್ನೇನು ಕೊಡಲ್ಲ. ಸೊ ಇವಕ್ಕೆ ಮತ್ತು ಇವು ಸೇಮ್ ಅಷ್ಟೇ. ಸ್ವಲ್ಪ ಬೇರೆ ಸೊಪ್ಪು ಕಟ್ಟಿದ್ದು ಆ ಥರ ಸೊಪ್ಪು, ಅಂದರೆ ಸ್ವಲ್ಪ ಸೊಪ್ಪುಗಳು ಕಟ್ತೀರಾ ಇಲ್ಲಿಗೆ? ರೈತರೇ ಹೇಳಿರೋದು ಇಷ್ಟು ಅಂದ್ಬಿಟ್ಟು ಇನ್ನೇನು ಕೊಡಲ್ಲ. ನೋಡ್ಬೋದು, ಇಲ್ಲಿ ತುದಿಲಿ ಕಾಣ್ತಿದೆಯಲ್ಲ ಮರಿ, ಈ ಮರಿ ಮತ್ತು ಇನ್ನೊಂದು ಮರಿ ಇದೆ ಅದ್ರ ಜೊತೆದು. ಅಣ್ಣ ಇದೆ ಅಲ್ವಾ ಇದು ಅವಳಿ ಜೋಳಿ ಮರಿದು? ಅದೇ ಈ ತುದಿಯಲ್ಲಿ ನಿಂತಿರುವಂಥದ್ದು, ಅದೊಂದು ಮತ್ತು ಇನ್ನೊಂದು ಮರಿ. ಅಂದರೆ ಇವತ್ರಲ್ಲೂ ಕೂಡ ಅವಳಿ ಜೋಳಿ ಹುಡ್ತವೆ, ರೇರ್.